ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಯಾದಗಿರಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ, ಆ ಹುದ್ದೆಗಳಿಗೆ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಯಾದಗಿರಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಪ್ರೊಸೆಸ್ ಸರ್ವರ್ಸ್ ಅಂತ ಒಂದು ಹುದ್ದೆಗಳು ಖಾಲಿ ಇದಾವೆ. ಮತ್ತೊಂದು ಬಂದ್ಬಿಟ್ಟು ಪ್ಯೂನ್ ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ನೀವು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ 13/3/2026 ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಲಾಸ್ಟ್ ಡೇಟ್ ನ ಬಂದ್ಬಿಟ್ಟು 12/4/2026 ಒಳಗಡೆ ಈ ಒಂದು ಏನಂತಂದ್ರೆ ಪ್ರೊಸೆಸ್ ಸರ್ವರ್ ಮತ್ತು ಪ್ಯೂನ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಪೇಮೆಂಟ್ ಮಾಡೋದಕ್ಕೆ ಬಂದ್ಬಿಟ್ಟು 13/4/2026 ಒಳಗಡೆ ನೀವು ಈ ಒಂದು ಹುದ್ದೆಗಳಿಗೆ ಪೇಮೆಂಟ್ ನ ಮಾಡ್ಬೇಕತ್ತೆ. ಇಲ್ಲಿ ಪ್ಯೂನ್ ನ ಹುದ್ದೆಗಳು ಬಂದ್ಬಿಟ್ಟು 5 ಹುದ್ದೆಗಳು ಖಾಲಿದಾವೆ. ಪೇ ಸ್ಕೇಲ್ ನ ಬಂದ್ರೆ 27,000 ರೂಪಾಯಿದಿಂದ 46,675 ರೂಪಾಯಿ ತನಕ ಕೊಡ್ತಾ ಹೋಗ್ತಾರೆ. ಇಲ್ಲಿ ಟೋಟಲ್ ನೀವು ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ವೇಕೆನ್ಸೀಸ್ ಖಾಲಿ ಇದಾವೆ ಅಂತ ನೀವು ನೋಡಬಹುದು. ಟೋಟಲ್ ಬಂದ್ಬಿಟ್ಟು 5 ಹುದ್ದೆಗಳು ಖಾಲಿ ಇದಾವೆ. ಈ ಒಂದು ಪ್ಯೂನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ SSLC ಪಾಸ್ ಆಗಿರ್ಬೇಕಾಗತ್ತೆ. ಕನ್ನಡವನ್ನು ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತಿರ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಆಯ್ಕೆ ವಿಧಾನ ಬಂದ್ಬಿಟ್ಟು ನೀವು ತೆಗೆದಿರ್ತಕ್ಕಂಥ ಮಾರ್ಕ್ಸು ಮತ್ತೆ ಸಂದರ್ಶನ ಮಾಡ್ತಾ ಹೋಗ್ತಾರೆ. ಆ ಸಂದರ್ಶನ ಪಡೆದಿರ್ತಕ್ಕಂಥ ಮಾರ್ಕ್ಸು ಮತ್ತೆ ನೀವು SSLC ಎಕ್ಸಾಮ್ ನಲ್ಲಿ ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಮೇಲೆ ನಿಮ್ಗೆ ಸೆಲೆಕ್ಷನ್ ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ಕನಿಷ್ಠ 18 ವರ್ಷದಿಂದ 35 ವರ್ಷ ತನಕ 45 ವರ್ಷ ತನಕನೂ ಅಪ್ಲೈ ಮಾಡಬಹುದು. ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಬಂದ್ರೆ 35 + 5 ವರ್ಷ, OBC ಕ್ಯಾಟಗರಿಗೆ 40 ವರ್ಷ ತನಕ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಅದೇ ತರ ಇದು ಪ್ರವರ್ಗ 2A ಜನರಲ್ ಬಂದ್ರೆ 40 ವರ್ಷ ತನಕ ಅಪ್ಲೈ ಮಾಡಬಹುದು. ಪ್ರವರ್ಗ 2A 2B 3A 3B ಬಂದ್ಬಿಟ್ಟು 38 + 5 43 ವರ್ಷ ಒಳಗಡೆ ಅಪ್ಲೈ ಮಾಡ್ಬೇಕತ್ತೆ. ಪರಿಶಿಷ್ಟ ಜಾತಿ ಅಂದ್ರೆ SC ST ಕ್ಯಾಟಗರಿ ಪ್ರವರ್ಗ 1 ಬಂದ್ಬಿಟ್ಟು 45 ವರ್ಷ ತನಕನು ಅಪ್ಲೈ ಮಾಡಬಹುದು. ಈ ಒಂದು ಹುದ್ದೆಗಳಿಗೆ ಫೀಸ್ ನ ಬಂದ್ಬಿಟ್ರೆ ಸಾಮಾನ್ಯ ಅಭ್ಯರ್ಥಿಗಳು ಅಂದ್ರೆ ಜನರಲ್ ಬಂದ್ರೆ 200 ರೂಪಾಯಿ ಫೀಸ್ ನ ಪೇಮೆಂಟ್ ಮಾಡಬೇಕಾಗತ್ತೆ. ಪ್ರವರ್ಗ 2A 2B 3A 3B 2A 2B 3A 3B ಬಂದ್ಬಿಟ್ಟು 100 ರೂಪೀಸ್ ಫೀ ನ ಪೇಮೆಂಟ್ ಮಾಡಬೇಕಾಗತ್ತೆ. ಅದೇ ತರ SC ST ಕ್ಯಾಟಗರಿ ಅವರಿಗೆ ಬಂದ್ರೆ, ಪ್ರವರ್ಗ 1 ಕ್ಯಾಟಗರಿಗೆ ಬಂದ್ರೆ, ಅಂಗವಿಕಲರಿಗೆ ಬಂದ್ರೆ 100 ರೂಪಾಯಿ ಫೀ ನ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಪ್ಯೂನ್ ನ ಎಷ್ಟು ಹುದ್ದೆಗಳಿದಾವೆ ಅಂತ ಅಂದೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಸೆಸ್ ಸರ್ವರ್ಸ್ ಹುದ್ದೆಗಳು ಬಂದ್ಬಿಟ್ಟು ಇದನ್ನು ಅಷ್ಟೇ ಯಾವ ಒಂದು ಡೇಟ್ ಸೇಮ್ ಡೇಟ್ ನಿಂದ 13/3/2026 12/4/2026 ಒಳಗಡೆ ನೀವು ಅಪ್ಲೈ ಮಾಡಬೇಕು. ಈ ಪೇಮೆಂಟ್ ಬಂದ್ಬಿಟ್ಟು 13/4/2026 ಲಾಸ್ಟ್ ತನಕ ಪೇಮೆಂಟ್ ಮಾಡಬಹುದು. ಇದಕ್ಕೆ ಬಂದ್ಬಿಟ್ಟು ಈ ಒಂದು ಪ್ರೊಸೆಸ್ ಸರ್ವರ್ ಹುದ್ದೆಗಳು ಬಂದ್ಬಿಟ್ಟು ಟೋಟಲ್ 9 ಹುದ್ದೆಗಳು ಖಾಲಿ ಇದಾವೆ. ಇದಕ್ಕೆ ಪೇ ಸ್ಕೇಲ್ ಬಂದ್ಬಿಟ್ಟು 31,775ರಿಂದ 61,300 ರೂಪಾಯಿ ತನಕ ನಿಮ್ಗೆ ಪೇ ಸ್ಕೇಲ್ ಫೈನಲ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಏನಂತಂದ್ರೆ ನಿಮ್ಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಾಗತ್ತೆ. ಡ್ರೈವಿಂಗ್ ಲೈಸೆನ್ಸ್ ಲಘು ವಾಹನ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಈ ಪ್ರೊಸೆಸರ್ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇವರು ಏನಂತಂದ್ರೆ ಪ್ರೊಸೆಸರ್ ಹುದ್ದೆಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಏನಂತಂದ್ರೆ 10th ಪಾಸ್ ಆಗಿರ್ಬೇಕಾಗತ್ತೆ. ಇಲ್ಲಿ ಏನಂತ ನಾನು ಹೇಳ್ದಂಗೆ 10th ಮಾರ್ಕ್ಸು ಮತ್ತೆ ನೀವು ಸಂದರ್ಶನಗಳಲ್ಲಿ ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಮೇಲೆ ನಿಮ್ಗೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ಇಲ್ಲೂ ನೀವು ಸೇಮ್ ಏಜ್ ಕ್ರೈಟೀರಿಯಾ ಇರುತ್ತೆ. ಸಾಮಾನ್ಯ ವರ್ಗದವರಿಗೆ 40 ವರ್ಷ ತನಕ ಅಪ್ಲೈ ಮಾಡಬಹುದು. ಪ್ರವರ್ಗ 2A 2B 3A 3B ಬಂದ್ಬಿಟ್ಟು 38 + 5 43 ವರ್ಷ ತನಕ ಅಪ್ಲೈ ಮಾಡಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದು 45 ವರ್ಷ ತನಕ ಇಲ್ಲಿ ಅಪ್ಲೈ ಮಾಡಬಹುದು. ಫೀಸ್ ನ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ 200, ಪ್ರವರ್ಗ 2A 2B 3A 100, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದ್ಬಿಟ್ಟು 100 ರೂಪಾಯಿ ಫೀ ನ ಪೇಮೆಂಟ್ ಮಾಡಬಹುದು. ಇಲ್ಲಿ ವೆಬ್ಸೈಟ್ ಗೆ ಬಂದ್ರೆ ಈ ತರ ಹೋಮ್ ಪೇಜ್ ತೋರಿಸ್ತಾಗುತ್ತೆ. ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಬೇಕಂತ ನೀವು ಈ ವೆಬ್ಸೈಟಿಗೆ ರೀಚ್ ಆಗಿ ನೀವು ವೆಬ್ಸೈಟಿಗೆ ರೀಚ್ ಆಗ್ಬೋದು. ಇಲ್ಲಿ ವೆಬ್ಸೈಟಿಗೆ ರೀಚ್ ಆದಾಗ ಇಲ್ಲಿ ಕ್ಲಿಕ್ ಆನ್ ಅಪ್ಲೈ ನೋ ಅಂತ ಇದೆ. ಇಲ್ಲಿ ನೀವು ಯಾವ ಒಂದು ಹುದ್ದೆಗಳಿಗೆ ಪ್ಯೂನಿಗೆ ಅಪ್ಲೈ ಮಾಡಿಸಿದೀರಾ ಪ್ರೊಸೆಸರ್ ಇಲ್ಲಿ ನೋಟಿಫಿಕೇಶನ್ ನ ನೀವು ಕ್ಲಿಕ್ ಮಾಡೋ ಮುಖಾಂತರ ನೋಡ್ಕೋಬಹುದು. ಇಲ್ಲಿ ನಾನು ಪ್ಯೂನ್ ಹುದ್ದೆಗಳಿಗೆ ಒಂದು ಅಪ್ಲೈ ಮಾಡ್ತಿದ್ದೀನಿ. ಇಲ್ಲಿ ಅಪ್ಲೈ ನೋ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಓಕೆ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಓಕೆ ಅಂತ ಕೊಟ್ಟಾಗ ನಿಮ್ಗೆ ಯಾವೆಲ್ಲ ಡಾಕ್ಯುಮೆಂಟ್ ಇರಬೇಕು, ಯಾವ ಏಜ್ ಲಿಮಿಟ್ ನೋಡ್ಕೋಬಹುದು. ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಏನಂತ ನೋಡ್ಕೋಬಹುದು. ಫೋಟೋ ಸೈಜ್ ಯಾವ್ದು ಒಂದಿರಬೇಕು, ಸಿಗ್ನೇಚರ್ ನ ಒಂದು ಸೈಜ್ ಒಂದು ಯಾವ್ದು ಇರಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಿಮ್ಗೆ ಅಂತಂದ್ರೆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್, ರಿಸರ್ವೇಶನ್ ಸರ್ಟಿಫಿಕೇಟ್ ಇದ್ರೆ ಅದು ಒಂದು ಬೇಕಾಗುತ್ತೆ. ಇಲ್ಲಿ ಯಾವೊಂದು ಎಷ್ಟು ಫೀಸ್ ಪೇಮೆಂಟ್ ಮಾಡಬೇಕು ಅಂತ ಎಲ್ಲ ಇದೆ. ಇಲ್ಲಿ
ನೀವು ಇಲ್ಲಿ ಇವೆಲ್ಲ ಕರೆಕ್ಟ್ ಆಗಿ ಓದ್ಕೊಂಡ್ ಆದ ತಕ್ಷಣ ಇಲ್ಲಿ ನೋಡ್ರಿ, ಇಲ್ಲಿ ಪೇಮೆಂಟ್ ಮಾಡೋದಕ್ಕೆ ನೀವು ಪೇಮೆಂಟ್ ಮಾಡೋದಕ್ಕೆ ಯಾವ ತರ, ಇಲ್ಲಿ ರೀಪ್ರಿಂಟ್ ಮಾಡೋದಕ್ಕೆ ಯಾವ ತರ ಅಂತ ಇಲ್ಲಿದೆ. ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಿರೋದ್ರಿಂದ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ, ಓಕೆ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಇನ್ಸ್ಟ್ರಕ್ಷನ್ಸ್ ನಾನೆಲ್ಲ ಹೇಳಿದ್ದೀನಿ ಹೆಚ್ಚು ಕಡಿಮೆ. ಇಲ್ಲಿ ಐ ಅಕ್ಸೆಪ್ಟ್ ಅಂತ ಇದೆ, ಇದರ ಮೇಲೆ ಐ ಗೋನ್ ಥ್ರೂ ಆಲ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೇಕು. ಓಪನ್ ಆದಾಗ ಈ ತರ ಬರ್ತಾ ಹೋಗುತ್ತೆ, ನಿಮಗೆ ನೋಟಿಫಿಕೇಶನ್ ತಂತಾನೆ ಫೆಚ್ ಆಗುತ್ತೆ. ಪೋಸ್ಟ್ ಯಾವುದು, ಪ್ಯೂನ್ KKR ರೀಜನ್ ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಅವ್ರು ಮಾತ್ರ ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಅದನ್ನ ನೀವು ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಮದರ್ನ ಹೆಸರು ಫಾದರ್ ಅಂತ ಇಲ್ಲಿ ಕೊಟ್ರೆ ಫಾದರ್ನ ಹೆಸರು ತುಂಬಬೇಕಾಗತ್ತೆ. ಮದರ್ನ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಮದರ್ನ ಹೆಸರು ಒಂದು ತುಂಬಬೇಕಾಗತ್ತೆ. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಅದನ್ನ. ಇಲ್ಲಿ ಮೇಲೋ ಫಿಮೇಲೋ ಟ್ರಾನ್ಸ್ಜೆಂಡರ್ ಅಂತ ಸೆಲೆಕ್ಟ್ ಮಾಡಬಹುದು. ಡೇಟ್ ಆಫ್ ಬರ್ತ್ ನ, ನಿಮ್ ಡೇಟ್ ಆಫ್ ಬರ್ತ್ ನ ಎಷ್ಟಿದೆ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಎಷ್ಟು ವಯಸ್ಸಿದೆ ಅಂತ ಇಲ್ಲಿ ಆಟೋಮೆಟಿಕ್ ಆಗಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಯಾವ್ದಿದೆ, SC ST ಇದೆನೋ, ಜನರಲ್ ಮೆರಿಟ್ ಇದೆನಾ, ಯಾವ್ದೋ ಒಂದು 2 ಏನೋ ಇದೆನಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. ಇಲ್ಲಿ ಸರ್ಟಿಫಿಕೇಟ್ ನ ನಂಬರ್ ಒಂದು ಹಾಕ್ಬೇಕತ್ತೆ. ಯಾವ ಒಂದು ತಾರೀಕಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಆರ್ ಯು ಅಪ್ಲೈಯಿಂಗ್ ಫಾರ್ ಹೈದರಾಬಾದ್ ಕರ್ನಾಟಕ ರೀಜನ್, ನಾನು ಹೇಳ್ದಂಗೆ ಇಲ್ಲಿ KKR ರೀಜನ್ ಮಾತ್ರ ಅಪ್ಲೈ ಮಾಡಬಹುದು, ಬೇರೆ ಯಾವ ರೀಜನ್ ಅವರು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ನೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಬರ್ತಿಲ್ಲ ನೋಡ್ರಿ, ಇದನ್ನ ಆಟೋಮೆಟಿಕ್ ಆಗಿ ಎಸ್ ಬಂದ್ಬಿಟ್ಟೆ. ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಅವ್ರು ಮಾತ್ರ ಅಪ್ಲೈ ಮಾಡಬಹುದು, ಬೇರೆ ಯಾವ ಒಂದು ರೀಜನ್ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ನಿಮ್ಮೊಂದು ಆ ಸರ್ಟಿಫಿಕೇಟ್ 371J ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಕಲ್ಯಾಣ ಕರ್ನಾಟಕ ರೀಜನ್ ಸರ್ಟಿಫಿಕೇಟ್. ಇಲ್ಲಿ ಎಸ್ ಅಂತ ಹಾಕಿ ಆ ಒಂದು ಸರ್ಟಿಫಿಕೇಟ್ ನ ಡೇಟ್ ನ ಒಂದು ಇಲ್ಲಿ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ, ಯಾವ ಒಂದು ಡೇಟ್ ಅಲ್ಲಿ ಇಶ್ಯೂ ಆಗಿದೆ ನಿಮ್ಮ ಆ ಸರ್ಟಿಫಿಕೇಟ್ ಅಂತಂದು. ರೂರಲ್ ಕ್ಯಾಟಗರಿ ಇದ್ರೆ ಈ ರೂರಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಒಂದು ಸರ್ಟಿಫಿಕೇಟ್ ಯಾವ ಒಂದು ತಾರೀಕಲ್ಲಿ ಇಶ್ಯೂ ಆಗಿದೆ ಅದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂದ್ರೆ PWD ಕ್ಯಾಟಗರಿ ಸರ್ಟಿಫಿಕೇಟ್ ನ ಯಾವ ಒಂದು ಡೇಟ್ ಅಲ್ಲಿ ಇಶ್ಯೂ ಆಗಿದೆ ಅದನ್ನ ಸೆಲೆಕ್ಟ್ ಮಾಡಬೇಕು. ಯಾವ ತರದ ಒಂದು ಡಿಸೆಬಿಲಿಟಿ ಇದೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಪೋಸ್ ನೀವು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇತ್ತಂದ್ರೆ ಇಲ್ಲಿ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ರೆ ಒಂದು ಯಾವ ಒಂದು ಡೇಟ್ ಅಲ್ಲಿ ನಿಮ್ಗೆ ಇಶ್ಯೂ ಆಗಿದೆ ಅದನ್ನ ಒಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಪ್ರಾಜೆಕ್ಟ್ ಡಿಸ್ಪ್ಲೇ ಪರ್ಸನ್ ಇದ್ರೆ ಇದು ಒಂದು ಸರ್ಟಿಫಿಕೇಟ್ ಇತ್ತಂದ್ರೆ ಅದನ್ನ ಒಂದು ಯಾವ ಒಂದು ಡೇಟ್ ಅಲ್ಲಿ ಇಶ್ಯೂ ಆಗಿದೆ, ಯಾವ ಒಂದು ತಿಂಗಳು ಯಾವ ಒಂದು ಡೇಟ್ ಅಲ್ಲಿ ಇಶ್ಯೂ ಆಗಿದೆ ಅಂತಂದು. ಈ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾವ ಒಂದು ಇಷ್ಟು ವರ್ಷದಲ್ಲಿ ಇದಂತಂದು ಇದನ್ನ ತುಂಬಬೇಕಾಗತ್ತೆ. ಇದ್ರೆ ತುಂಬಬೇಕು, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಇನ್ನೇ ಕರ್ನಾಟಕ ಸೆನ್ಸಸ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಅಂತಿದೆ, ನೀವು ಅದನ್ನ ಇಲ್ಲಿ ತುಂಬಬೇಕಾಗತ್ತೆ. ಎಷ್ಟು ಒಂದು ವರ್ಷದಲ್ಲಿ ಸೆನ್ಸಸ್ ಅಲ್ಲಿ ಏನಿದ್ರಿ, ಎಷ್ಟು ವರ್ಷ ಇದೀರಿ ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ಇದ್ರೆ ತುಂಬ್ರಿ, ಇಲ್ಲ ಅಂತಂದ್ರೆ ಇವ ಒಂದು 2 ಬಾಂಡೆಡ್ ಲೇಬರ್ ಇದ್ರೆ ಅದನ್ನ ತುಂಬಬೇಕಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನಿಮ್ಗೆ ಬೇಕಂತಂದ್ರೆ ಕೆಲವರಿಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದು ಒಂದು ಹೋಲ್ ಟೈಮ್ ಕ್ಯಾಡೆಟ್ ಇನ್ಸ್ಟ್ರಕ್ಟರ್ ಇನ್ NCC ನೀವು ಮಾಡಿದಿದ್ರೆ ಅದು ಒಂದು ಎಷ್ಟು ವರ್ಷ ಮಾಡಿದ್ದೀರಾ ಅಂತಂದು ಅದೊಂದು ಇನ್ಸ್ಟ್ರಕ್ಟರ್ ಆಗಿ ಅದನ್ನ ಒಂದು ತುಂಬಬೇಕಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಕರ್ನಾಟಕ ನೀವು ಇವೆಲ್ಲ ಏನಂತಂದ್ರೆ ನಿಮ್ಮ ಹತ್ರ ರಿಸರ್ವೇಶನ್ ಬೇಕಂತಂದ್ರೆ ಇವನ್ನೆಲ್ಲ ತುಂಬಬೇಕಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್. ಇಲ್ಲಿ ವಿಡೋವರ್, ಡೈವರ್ಸ್ಡ್, ಅನ್ಮ್ಯಾರಿಡ್ ಇದ್ರೆ ಏನಂತಂದು ಇಲ್ಲಿ ನಿಮ್ಗೆ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಮ್ಯಾರಿಡ್ ಇದ್ರೆ ನಿಮ್ಮ ಸ್ಪೌಸ್, ನಿಮ್ಮ ಹೆಂಡತಿ ಮದುವೆ ಆದ್ರೆ ಹೆಣ್ಮಕ್ಳು ಅಪ್ಲೈ ಮಾಡ್ತಾರೆ ಅವ್ರ ಗಂಡನ ಹೆಸರು, ಗಂಡ್ ಮಕ್ಳು ಅಪ್ಲೈ ಮಾಡ್ತಾರೆ ಅವ್ರ ಹೆಂಡತಿ ಹೆಸರು ಒಂದು ಹಾಕ್ಬೇಕಾಗತ್ತೆ. ಇಲ್ಲಿ ಸಿಟಿಜನ್ ನ ಬಂದ್ಬಿಟ್ಟು ಇಂಡಿಯನ್ನೇ ಹಾಕ್ಬೇಕಾಗತ್ತೆ, ಇಂಡಿಯನ್ ಅವರೇ ಅಪ್ಲೈ ಮಾಡೋದು. ಪ್ರೆಸೆಂಟ್ ಅಡ್ರೆಸ್ ನ ತುಂಬಬೇಕಾಗತ್ತೆ, ಏರಿಯಾ ಯಾವ್ದಂತ ತುಂಬಬೇಕಾಗತ್ತೆ. ಯಾವೊಂದು ಸ್ಟೇಟ್ ಕರ್ನಾಟಕ, ಇದು ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಯಾವೊಂದು ಡಿಸ್ಟ್ರಿಕ್ಟ್ನವರು ಅಂತಂದು ಇಲ್ಲಿ ಒಂದು ಸೆಲೆಕ್ಟ್ ಮಾಡೋಕಾಗತ್ತೆ. ಇಲ್ಲಿ ಯಾವೊಂದು ಡಿಸ್ಟ್ರಿಕ್ಟ್ ಅಂತಂದು ನಾನು ಹೇಳ್ದಂಗೆ ಇದು ಒಂದು ರೀಜನ್, ಯಾವೊಂದು ರೀಜನ್ಗೆ ಅಪ್ಲೈ ಮಾಡ್ತಿದ್ರಿ, ಯಾವೊಂದು ಪ್ರೆಸೆಂಟ್ ಅಡ್ರೆಸ್ ಇದೆ ಅದನ್ನ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ಹೇಳ್ದಂಗೆ ಇಲ್ಲಿ ನೋಡ್ರಿ 371J ಕರ್ನಾಟಕ ರೀಜನ್ ಅಂತಿದೆ. ಇಲ್ಲಿ ನಾನು ಹೇಳ್ದಂಗೆ ಈ ಒಂದು ರೀಜನ್ ಅವ್ರು ಮಾತ್ರ ಅಪ್ಲೈ ಮಾಡಿದ್ರೆ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ಬೇರೆ ಒಂದು ರೀಜನ್ ಅವರು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಪ್ರೆಸೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಸ್ಟೇಟ್ ಒಂದು ಯಾವುದು ಒಂದು ಇದನ್ನ ಕರ್ನಾಟಕ ಸ್ಟೇಟ್, ಈ ಬೇರೆ ಸ್ಟೇಟ್ ಇದ್ರೆ ಅದನ್ನ ಒಂದು ರೀಜನ್ ನ ಮೆನ್ಷನ್ ಮಾಡೋಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್, ಒಂದು ಲ್ಯಾಂಡ್ ಲೈನ್ ನಂಬರ್ ಇಲ್ಲಿ ಇರೋದಿಲ್ಲ. ಇಮೇಲ್ ಐ ಡಿನ ಕರೆಕ್ಟ್ ಹಾಕ್ಬೇಕಾಗತ್ತೆ. ಇಲ್ಲಿ ಅಪ್ಲಿಕೆಂಟ್ ಬಂದ್ಬಿಟ್ಟು ಈ ಸರ್ವಿಸ್ ನಲ್ಲಿ ಇದಾರಾ ಇಲ್ಲ ಅಂತಂದು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡೋಕತ್ತೆ. ಇಲ್ಲಿ ಎಸ್ ಇದ್ರೆ ಕೆಲಸದಲ್ಲಿ ಇದ್ರೆ
ಇದನ್ನ ಒಂದು ಡೀಟೇಲ್ಸ್ ನ ತುಂಬಬೇಕಾದ್ರೆ ಏನು ತುಂಬಾಕ್ ಹೋಗ್ಬೇಡಿ. ಇಲ್ಲಿ ಇಸ್ ದರ್ ಎನಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕಾಂಟೆಂಪ್ಲೇಟೆಡ್ ಎಂಡಿಂಗ್ ಇಂಪೋಸ್ ಪೆನಾಲ್ಟಿ ಅಗೇನ್ಸ್ಟ್ ಅಪ್ಲಿಕೆಂಟ್ ಅಂತಿದೆ, ಇಲ್ಲಿ ನೋನ ಸೆಲೆಕ್ಟ್ ಮಾಡಿ. ಇಲ್ಲಿ ವೆದರ್ ದ ಅಪ್ಲಿಕೆಂಟ್ ಇಫ್ ವಾಸ್ ಎ ಪಾರ್ಟ್ ಆಫ್ ಎನಿ ಸಿವಿಲ್ ಕ್ರಿಮಿನಲ್ ಪ್ರೊಸೀಡಿಂಗ್, ಯಾವುದೇ ತರದ ಒಂದು ಕೇಸ್ ಇದೆನಾ ನಿಮ್ಮ ಮೇಲೆ ಅಂತ ಕೇಳ್ತದೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇವನ್ನ ಸೆಲೆಕ್ಟ್ ಮಾಡಕ್ ಹೋಗ್ಬಿಡ್ಲಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪ್ರಿವ್ಯೂ ಕೊಡಿ. ಇಲ್ಲಿ ನೀವು ಅದನ್ನೆಲ್ಲ ತುಂಬಿದಾಗ ಈ ತರ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಏನಂತ ಡಿಕ್ಲರೇಷನ್ ಕೊಡ್ಬೇಕಾಗತ್ತೆ, ನಿಮ್ಮ ಹೆಸರು ಕರೆಕ್ಟ್ ಇದೆ, ನಿಮ್ಮ ಏನು ಅಂತಂದು ಎಲ್ಲ ಡಿಕ್ಲರೇಷನ್ ನ ಕೊಟ್ಟ ಕ್ಯಾಟಗರಿ ಇದಿದೆ ಅಂತಂದು ಇಲ್ಲೆಲ್ಲ ಡಿಕ್ಲರೇಷನ್ ನ ಕೊಡ್ಬೇಕಾಗತ್ತೆ. ಇಲ್ಲಿ ಪ್ರೊಸೆಸ್ ಸರ್ವರ್ ಬಂದ್ಬಿಟ್ರೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ನು ಹಾಕ್ಬೇಕಾಗತ್ತೆ ಅವರು. ಇವೆಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ಕ್ಯಾಪ್ಚನ್ ಹಾಕಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕಾಗತ್ತೆ. ಈ ಸೇವ್ ಅಂಡ್ ಕಂಟಿನ್ಯೂ ಕೊಟ್ಟಾಗ ಇಲ್ಲಿ ನೋಡ್ರಿ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ, ನಿಮ್ಮ ಮೊಬೈಲಿಗೆ ಒಂದು ಪಾಸ್ವರ್ಡ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ ನ ಎಂಟ್ರಿ ಮಾಡಿ, ಇಲ್ಲಿ ಕ್ಯಾಪ್ಚನ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಎಜುಕೇಶನ್ ಇನ್ಫಾರ್ಮೇಶನ್ ತುಂಬಾ ಒಂದು ಕಾಲಮ್ ಬರುತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ನಾನು ಹೇಳ್ದಂಗೆ 10th ನವರು ಒಂದು 10th ಓದಿದವರು ಮಾತ್ರ ಅಪ್ಲೈ ಮಾಡಬಹುದು. ಇಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th ಅಂತ ಸೆಲೆಕ್ಟ್ ಮಾಡಿ. ಬೋರ್ಡ್ KSCB ಬೋರ್ಡ್, ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ನ ತುಂಬಿ. ಇಲ್ಲಿ ನಿಮ್ಮ ರೋಲ್ ನಂಬರ್ ನ ತುಂಬಿ. ಇಲ್ಲಿ ಯಾವೊಂದು ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ರಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು 625ಕ್ಕೆ ಎಷ್ಟು ಒಪ್ಟೆಂಡ್ ಮಾರ್ಕ್ಸ್ ಇಷ್ಟಿದೆ ಅನ್ನೋದು ಕೊಟ್ಟು ಇಲ್ಲಿ ಆಡ್ ಅಂತ ಕೊಡಿ. ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತಿದೆ, ಇದ್ರ ಮೇಲೆ ಕೊಡಿ. ಎಜುಕೇಶನ್ ಕ್ವಾಲಿಫಿಕೇಶನ್ ನ ಆಡ್ ಮಾಡಿದಾಗ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು 50 KB ಇರ್ಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ನ. ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ, ಸೆಲೆಕ್ಟ್ ಮಾಡಿ ಬ್ರೌಸ್ ಕೊಟ್ಟು ಅಪ್ಲಿಕೆಂಟ್ ಸಿಗ್ನೇಚರ್ ನ ಒಂದು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾಗ ನಿಮ್ಮ ಏನಂತಂದ್ರೆ ಇಲ್ಲಿ ಪ್ರಿಂಟ್ ಕೊಡ್ಬೇಕಾಗತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ನ ನೀವು ಏನಂತಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ಕೊಟ್ರೆ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅಪ್ಲಿಕೇಶನ್ ನಂಬರ್ ನ ಪ್ರಿಸರ್ವ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಮತ್ತೆ ನೀವು ಅಪ್ಲಿಕೇಶನ್ ಪ್ರಿಂಟ್ ಕೊಟ್ಟಾಗ ಮತ್ತೆ ಹೋಮ್ ಪೇಜಿಗೆ ಬಂದು ನೀವೇನಂತಂದ್ರೆ ಇಲ್ಲಿ ಯಾವೊಂದು ಹುದ್ದೆಗಳಿಗೆ ಅಪ್ಲೈ ಮಾಡಿ, ಪ್ರೊಸೆಸ್ ಸರ್ವರ್ ಅಪ್ಲೈ ಮಾಡಿದ್ರೆ ಪ್ಯೂನಿ ಹುದ್ದೆಗಳಿಗೆ ಅಪ್ಲೈ ಮಾಡಿದಾರ, ಇಲ್ಲಿ ಅಪ್ಲೈ ನೋ ಅಂತ ಇದಿಲ್ಲ, ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲೈ ನೋ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ನೀವು ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ತುಂಬಿದ್ದೀರಾ. ಇಲ್ಲಿ ಏನಂತಂದ್ರೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಅಪ್ಲಿಕೇಶನ್ ಇಲ್ಲಿ ಚೆಕ್ ಬಾಕ್ಸ್ ಇದೆಲ್ಲ, ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತ್ ಏನ್ ತುಂಬಿದ್ರಲ್ಲ ಅದನ್ನ ಹಾಕಿ ಕ್ಯಾಪ್ಚನ್ ಹಾಕಿ ಗೋ ಅಂತ ಕೊಡ್ಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಈ ತರ ಚೆಕ್ ಬಾಕ್ಸ್ ಬರ್ತಾಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಟು SBI ಇ-ಪೇ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ SBI ಇ ಪೇಮೆಂಟ್ ಪೋರ್ಟಲ್ ಬರ್ತಾಗುತ್ತೆ. ಯಾವೊಂದು ಕ್ಯಾಟಗರಿ ಎಷ್ಟೊಂದು ಫೀಸ್ ಇದೆ, ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರೆಲ್ಲ ಕರೆಕ್ಟ್ ಇದೆನಾ ಎಲ್ಲ ನೋಡ್ಕೋಬೇಕಾಗತ್ತೆ. ಇಲ್ಲಿ ಕನ್ಫರ್ಮ್ ಅಂತ ಕೊಡ್ಬೇಕಾಗತ್ತೆ. ಕನ್ಫರ್ಮ್ ಕೊಟ್ಟಾಗ ನಿಮ್ಮ ಒಂದು ಯಾವ ಒಂದು ಪೇಮೆಂಟ್ ಮುಖಾಂತರ UPI ಸೆಲೆಕ್ಟ್ ಮಾಡಿ, UPI QR ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಕ್ಯಾಟಗರಿ ಅನುಸಾರವಾಗಿ ಪೇಮೆಂಟ್ ಮಾಡಿದ್ರೆ ಇಲ್ಲಿ ಏನಂತಂದ್ರೆ ಅಪ್ಲಿಕೇಶನ್ ಪ್ರೊಸೀಜರ್ ಕಂಪ್ಲೀಟ್ ಆಗ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.